ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂನಲ್ಲಿ ಪಿಕಲ್ ಬಾಲ್ ಸ್ಪರ್ಧೆ ಆಯೋಜನೆ. ಕಲಬುರಗಿಯಲ್ಲಿ ಪಿಸಿ ಪಿಎನ್ಡಿಟಿ ಕಾಯ್ದೆ ಕುರಿತು ಅಧಿಕಾರಿಗಳ 1 ದಿನದ ಕಾರ್ಯಾಗಾರ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಂತರ್ ಕಾಲೇಜು ಚೆಸ್ ಸ್ಪರ್ಧೆ ಆಯೋಜನೆ. 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್. ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನದಲ್ಲಿ ಜರುಗಿದ ಮಹಾಮಂಡಲ ಹೋಮ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಡಿವೈಎನ್ಕೆ ಹಾಗೂ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸ್ಪರ್ಧೆಗೆ ಕಲಬುರಗಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಲಬುರಗಿ ಯುವಕರು ಹೈದರಾಬಾದ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಪರ್ಧಿ ಪ್ರಥಮ, ದ್ವಿತೀಯ ಸ್ಥಾನ ಪಡೆದು ಜಿಲ್ಲೆಗೆ ಮಾತ್ರವಲ್ಲ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರುವುದು ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಲಬುರಗಿ ಕ್ರೀಡಾಂಗಣದ ಅಭಿವೃದ್ಧಿ ಮಾಡಲಾಗಿದ್ದು ಇಲ್ಲಿನ ಕ್ರೀಡಾಪಟುಗಳಿಗೆ ಸಹಕಾರವಾಗಲಿದೆ ಎಂದು ಹೇಳಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಬಿಎಸ್ ದೇಸಾಯಿ ಅವರು, ಚೇತನ್ ದೇಸಾಯಿ ಅವರು ಅಮೆರಿಕಾದಲ್ಲಿ ನಡೆದ ಟೆನ್ನಿಸ್ ಬಾಲ್ ಸ್ಪರ್ಧೆಯಲ್ಲಿ ಕಲಬುರಗಿಯನ್ನು ಪ್ರತಿನಿಧಿಸಿದರು. ಇನ್ನಷ್ಟು ಕ್ರೀಡಾಪಟುಗಳು ಜಿಲ್ಲೆಯಲ್ಲಿ ಹೊರಹೊಮ್ಮಲಿ ಎಂಬ ಸದುದ್ದೇಶದಿಂದ ಕಲಬುರಗಿ ಪಿಕಲ್ ಬಾಲ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ನೋಡಬೇಕಾದ್ರೆ ಬಹಳಷ್ಟು ತ್ವರಿತಗತಿಯಲ್ಲಿ ಬೆಳೆದು ಇವತ್ತು ಫಸ್ಟು, ಸೆಕೆಂಡು, ಥರ್ಡು ಚಾಂಪಿಯನ್ಶಿಪ್ವರೆಗೆ ನಮ್ಮ ಯುವಕರು ಹೈದರಾಬಾದ್ನಲ್ಲಿ ಭಾಗವಹಿಸಿ ಗೆದ್ದಿದ್ದು ನಮಗೆ ನಿಜವಾಗಿ ಹೆಮ್ಮೆ ತರ್ತಕ್ಕಂಥ ವಿಷಯ. ಇತ್ತೀಚೆಗೆ ನಾವು ಚುನಾವಣೆಯಲ್ಲಿ ಆರಿಸಿ ಬಂದ ಮೇಲೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಾವು ನೋಡ್ಬೋದು, ಮೊದಲೇ ಇರ್ತಕ್ಕಂಥ ಗ್ರೌಂಡು, ಮೊದಲಿರ್ತಕ್ಕಂಥ ಕ್ರೀಡಾಂಗಣ ಇವತ್ತು ಸುಮಾರು 4 ಕೋಟಿ ರೂಪಾಯಿ ಏನು ಬಂದರೆ ಈಗ ಹಾಕಿದ್ದೀವಿ. ಕೆಲಸ ನಡೆದಿದೆ ಎಲ್ಲ ಕಡೆ. ಇವತ್ತು ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದಂಥ ಕ್ರೀಡಾಂಗಣ ರಚನೆ ಆಗ್ತಾಯಿದೆ. ಎಲ್ಲ ರೀತಿಯಿಂದ ಆಟಗಳು ನಮ್ಮ ಭಾಗದಲ್ಲಿ ಆಗಬೇಕಂತ ಹೇಳಿ ಉತ್ತರ ಮತ್ತು ದಕ್ಷಿಣ ಮತ ಕ್ಷೇತ್ರದಲ್ಲಿ ಕ್ರಿಕೆಟ್ನ ಗ್ರೌಂಡ್ಗಳಾಗಲಿ, ವಾಲಿಬಾಲ್ ಗ್ರೌಂಡ್ ಆಗಲಿ, ಫುಟ್ಬಾಲ್ ಗ್ರೌಂಡ್ ಆಗಲಿ ಭಾಳಷ್ಟು ಖರ್ಚು ಮಾಡಿ ಏನಪ್ಪ ಅಂದರೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು, ಜಿಲ್ಲಾಧಿಕಾರಿಗಳು, ನಾವು ಎಲ್ಲರೂ, ಶರಣಪ್ರಕಾಶ್ ಪಾಟೀಲರು ಮತ್ತು KKRDB ಅಧ್ಯಕ್ಷ ಅಜಯ್ ಸಿಂಗ್ ಅವರು ಎಲ್ಲರೂ ಒತ್ತು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಹೆಚ್ಚಿನ ಕ್ರೀಡೆಗೆ ಮಹತ್ವ ಕೊಟ್ಟು ಅದರ ಅನುಕೂಲತೆ ಆಗಬೇಕು ಅಂತ ಹೇಳಿ ಈ ಬೋಟಿಂಗ್ ಕ್ರೀಡೆ ಕೂಡ ಏನಪ್ಪ ಅಂದರೆ ಕೆರೆಯಲ್ಲಿ ಮಾಡ್ತಕ್ಕಂಥದ್ದು, ಕ್ರೀಡಾಂಗಣ ಕೂಡ ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಇದರ ಉಪಯೋಗವನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ತೆಗೆದುಕೊಳ್ಬೇಕು. ನಾನು ಜಿಡಿಯದಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವಾರ್ಡ್ಗೆ ಒಂದೊಂದು ಕ್ರೀಡಾಂಗಣ ಭಾಳ ಅವಶ್ಯ ಇದೆ ಹುಡುಗರಿಗೆ. ಅದನ್ನು ಮಾಡಬೇಕಂತ ಹೇಳಿ ಒಂದು ನನ್ನ ಕಲ್ಪನೆ ಇದೆ. ಅದನ್ನು ಕೂಡ ಏನಪ್ಪ ಅಂದ್ರೆ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿದ್ದೇನೆ. ಈ ನಾಳೆ ಬರ್ತಕ್ಕಂಥ ಜಿಡಿ ಮೀಟಿಂಗ್ನಲ್ಲಿ ಅವರು CA ಸೈಟನ್ನು ಕ್ರೀಡಾಂಗಣಕ್ಕೆ ಒಪ್ಪಿಸಬೇಕು. ಅದನ್ನು HKRDBಯಿಂದ ದುಡ್ಡು ಹಾಕಿ ನಮ್ಮ ಭಾಗದ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಹಾಯ ಆಗಲಿಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಇವತ್ತು ನನ್ನನ್ನು ಕರೆಸಿ ನನ್ನ ಕಡೆಯಿಂದ ಆಟ ಆಡಿಸಿ ಭಾಳ ಸಂತೋಷದಿಂದ ಇವತ್ತು ನನಗೆ ನಿಜವಾಗಿ ಕೂಡ ಭಾಳ ಸಂತೋಷ ಆಗಿದೆ. ಇದಕ್ಕೆ ಏನೇನು ಸೌಲಭ್ಯಗಳು ಬೇಕು
ಅದು ನಾವು ಸ್ಕೆಟ್ಟಿಂಗ್ದು ಯಾಕೆ ಕೊಟ್ಟೆವು ಅಂದರೆ ಅವ್ರಿಗೆ ಸ್ಥಳ ಇರಲಿಲ್ಲ, ಅದನ್ನು ಹೋಗ್ಬಾರ್ದು ನಮ್ಮಲ್ಲಿ ಆಟ ಆಡಲಿ ಮಕ್ಕಳು ಅಂತ ಹೇಳಿ ಅವ್ರಿಗೂ ಸಪ್ರೇಟ್ ಏನು ಬಂದರೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದನ್ನು ಅದ್ರದ್ದೇನಿಲ್ಲ, ಕಂಪ್ಲೀಟಾಗಿ ಏನಪ್ಪ ಇದನ್ನು ಉಳಿಸಿ ಇದಕ್ಕೆ ಏನೇನು ಬೇಕು, ಏನೇ ಹಣ ಬೇಕಂದ್ರೂ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಅದ್ರಾಗ ಏನು ಪ್ರಶ್ನೆ ಇಲ್ಲ ಅಂತ ಹೇಳಿ. ಪಿಕಲ್ ಬಾಲ್ ಉದ್ಘಾಟನೆಗಾಗಿ ಆಗಮಿಸಿರುವಂಥ ಸನ್ಮಾನ್ಯ ಅಲ್ಲಂ ಪ್ರಭು ಪಟೇಲ್ ಬಂದಿದ್ದು ನಮಗೆ ಭಾಳ ಸಂತೋಷ. ಈ ಪಿಕಲ್ ಬಾಲ್ ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಅಲ್ಲಿ ನಮ್ಮ ಪುತ್ರನಾದ ಚೇತನ್ ದೇಸಾಯಿ ಅವರು ಅಮೇರಿಕಾದಲ್ಲಿ ಪಿಕಲ್ ಬಾಲ್ ಆಡುವಂಥ ಸಂದರ್ಭದಲ್ಲಿ ಅವರು ಕಲಬುರಗಿಯಲ್ಲಿ ಆಲ್ ಇಂಡಿಯಾ ಟೆನ್ನಿಸ್ ಆಟವನ್ನು ಆಡ್ತಾಯಿದ್ದರು. ಗುಲ್ಬರ್ಗಾವನ್ನು ಪ್ರತಿನಿಧಿಸಿ ಆಟ ಆಡೋದರಿಂದ ನಮ್ಮ ಈ ಭಾಗದ ಮಕ್ಕಳು ಹೆಚ್ಚು ಬೇರೆ ಕಡೆ ಪಿಕಲ್ ಬಾಲವನ್ನು ಆಡಲಿ ಅಂಥೇಳಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿತ್ತು. ಆಮೇಲೆ ಬಾಂಬೆದಲ್ಲಿ ಆಗಿತ್ತು. ಕಲಬುರಗಿಯಲ್ಲಿ ಸೆಕೆಂಡ್ 2 ಟೈರ್ ಸಿಟಿ ಎಲ್ಲಿ ಇರಲಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾನಗಿಯನ್ನು ಪಡೆದು ಮಾನ್ಯ ನಮ್ಮ ಇಲ್ಲಿ ಕ್ರೀಡಾಧಿಕಾರಿಗಳನ್ನ ಪರ್ಮಿಷನ್ ತೊಗೊಂಡು ಅವ್ರದ್ದೇ ಆದಂಥ ಒಂದು ಖರ್ಚನ್ನು ಅನುದಾನವನ್ನು ಉಪಯೋಗಿಸಿ ಇಲ್ಲಿ ನಮ್ಮ ಭಾಗದ ಮಕ್ಕಳಿಗೆ ಗ್ರೌಂಡು ಮತ್ತು ಬ್ಯಾಟು ನೆಟ್ಟನ್ನೆಲ್ಲ ಪ್ರಾರಂಭ ಮಾಡಿ ಈ ಭಾಗದಿಂದ ಮಕ್ಕಳು ಸುಮಾರು 20-25 ಹುಡುಗರು ಇವತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಆಟ ಆಡುವಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರು ಅಷ್ಟೇ ಪ್ರೀತಿಯಿಂದ ಎಲ್ಲ ಒಂದು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪಿಕಲ್ ಬಾಲ್ನು ಇನ್ನೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವಂತಾಗಲಿ, ಹಾಗೆ ನಮ್ಮ ಭಾಗದ ಮಕ್ಕಳು ಇನ್ನೂ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಈ ಒಂದು ಕ್ರೀಡಾಂಗಣವನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತಾಯಿದ್ದೇವೆ. ನಾವು ಯಾವುದೇ ಸರ್ಕಾರದ ಅನುದಾನ ಇಲ್ಲ, ಆದರೆ ಈ ಭಾಗದ ಮಕ್ಕಳು ಬೆಳೀಲಿ ಅನ್ನೋದು ನಮ್ಮದೇ ಒಂದು ಸಾರ್ವಜನಿಕವಾಗಿ ಸೋಷಿಯಲಾಗಿ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಮಾಡ್ತಾಯಿದ್ದೇವೆ. ಮಾನ್ಯ ಶಾಸಕರು ಬಂದಿದ್ದು ನಮಗಿನ್ನೂ ಭಾಳ ಸಂತೋಷ. ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಮಾರಂಭದಲ್ಲಿ ಯುವ ಸಬಲೀಕರಣ ಇಲಾಖೆ ಎಡಿ ಅಮೃತ ಅಷ್ಟಗಿ, ಸಿಇಒ ಚೇತನ್ ದೇಸಾಯಿ, ಸಿಒಒ ದೀಪಕ್ ದೇಸಾಯಿ, ಕಾಂಗ್ರೆಸ್ ಮುಖಂಡ ಸಂದೇಶ್ ಕಮಕ್ನೂರ್, ಪ್ರವೀಣ್ ಪುಣೆ, ಸಂಜಯ್ ಬಣಗಾರ್, ರಾಜು ಚೌಹಾಣ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿಯಲ್ಲಿ 2024-25ನೇ ಸಾಲಿನ ಪಿಸಿ ಹಾಗೂ ಪಿಎನ್ಡಿಟಿ ಕಾಯ್ದೆ 1994 ಕುರಿತು ಹೆಣ್ಣು ಮಗುವನ್ನು ಉಳಿಸಿ ಓದಿಸಿ ಕಾರ್ಯಕ್ರಮದ ಕುರಿತು ಕಲಬುರಗಿ ವಿಭಾಗೀಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಅರಿವು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಜಿಲ್ಲಾ ಸಕ್ಷಮ ಪ್ರಾಧಿಕಾರ ಪಿಸಿ ಮತ್ತು ಪಿಎನ್ಡಿಟಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಹೊಸ ಜೆಸಿಪಿ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಾಗಾರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಸಹ ನಿರ್ದೇಶಕರಾದ ಶಂಕರಪ್ಪ ಮೈಲಾರಿ ಹಾಗೂ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಭ್ರೂಣ ಹತ್ಯೆ ತಡೆಗಟ್ಟಲು ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಬೇಕು, ಕಾನೂನು ಪರಿಪಾಲನೆ ಮಾಡುವ ಕುರಿತು ಅಧಿಕಾರಿಗಳಿಗೆ ತಿಳಿ ಹೇಳಿದರು. ನಂತರ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್ ಅವರು, ಹೆಣ್ಣು ಮಕ್ಕಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕಿದೆ. ಇತ್ತೀಚೆಗೆ ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚುತ್ತಿದ್ದು, ಅದನ್ನು ತಡೆಯುವ ಕಾರ್ಯ ಅಧಿಕಾರಿಗಳು ಮಾಡಬೇಕು ಎಂದು ಕರೆ ನೀಡಿದರು. PCPNDT ಆ್ಯಕ್ಟ್ ಈ ಕಾರ್ಯಾಗಾರ ಏನಂತಂದ್ರೆ ಹೋದ ವರ್ಷವೂ ಇಲ್ಲೇ ಒಂದು ವಿಭಾಗ ಮಟ್ಟದ ಒಂದು ಕಾರ್ಯಾಗಾರ ಜರುಗಿತು. ತಮಗೆಲ್ಲ ಗೊತ್ತಿದೆ ಈ PCPNDT ಬಗ್ಗೆ ನಾವು ಎಷ್ಟು ಕಲಿತರೂ ಕಡಿಮೆನೇ. ಮೇನ್ ನಮ್ಮ ಉದ್ದೇಶ ನಮ್ಮ ವಿಭಾಗ ಮಟ್ಟದಲ್ಲಿ ಸೆಕ್ಸ್ ರೇಷಿಯೋ ಇನ್ನೂ ಏನಂತಂದ್ರೆ ನಾವು ಅಂದ್ಕೊಂಡಷ್ಟು ಏನಂತಂದರೆ ಸೆಕ್ಸ್ ರೇಷಿಯೋ ಆ ಪ್ರಮಾಣದಲ್ಲಿ ಇಲ್ಲ. ಇನ್ನೂ ಏನಂತಂದರೆ ಕೆಲವು ಕಡೆ ಅಂತಂದ್ರಕ್ಕಿಂತಲೂ ಲಿಮಿಟೆಡ್ ಬೆರಳೆಣಿಕೆ ಅಷ್ಟೇ ಮಾತ್ರ. ಅಂಥ ಕಡೆ ಏನಂತಂದರೆ ಈಗಲೂ ಏನಂತಂದರೆ ಇನ್ನೂ ಈ ಸೆಕ್ಸ್ ಡಿಟರ್ಮಿನೇಷನ್ ನಡೀತಾ ಇದೆ. ಅದರ ಬಗ್ಗೆ ಸ್ವಲ್ಪ ತಾವೆಲ್ಲ ಜಾಗೃತರಾಗಬೇಕು. ಆದಷ್ಟು ನಮ್ಮ ಜಿಲ್ಲಾ ಮಟ್ಟದ ಏನು ಕಾರ್ಯಪಡೆ ಇದೆ, ಆ ಕಾರ್ಯಪಡೆ ಆ್ಯಕ್ಟಿವ್ ಆಗಿ ಏನಂತಾರೆ ಕೆಲಸ ಮಾಡಿದಾಗ ಮಾತ್ರ ಇದನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಆದಷ್ಟು ನಾವು ಸೆಕ್ಸ್ ರೇಷಿಯೋ ಏನಂತಂದ್ರೆ ಇನ್ಕ್ರೀಸ್ ಮಾಡಬೇಕು. ನಮ್ಮ ಹೆಣ್ಣುಮಕ್ಕಳೇನಂದ್ರೆ ರಕ್ಷಣೆ ಮಾಡಬೇಕಾಗಿದೆ. ಬೇರೆ
ನಮ್ಮ ವಿಭಾಗ ಮಟ್ಟದ ಅಂದರೆ ನಮ್ಮ ವಿಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆಗಳನ್ನು ನಾವು ಕಂಪೇರ್ ಮಾಡಿದಾಗ ಇನ್ನೂ ಏನಂತಂದರೆ ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆಯಲ್ಲಿ ಈ ಸೆಕ್ಸ್ ರೇಷಿಯೋ ಏನಂತಂದರೆ ಇನ್ನೂ ಏನಂತಂದರೆ ಜಾಸ್ತಿ ಇದೆ. ಅದನ್ನು ನಾವು ಆದಷ್ಟು ಏನಂತಂದರೆ ನಾವು ರಾಯಚೂರಿಂದ ಯಾರು ಬಂದಿದ್ರಿ? ರಾಯಚೂರಿಂದ ಅಲ್ಲ ಅಂತಂದರೆ ನಮ್ಮದು ಇಲ್ಲಿ ಏನದ ಸ್ಟೇಟಸ್ ನಾವು ಅರ್ಥ ಮಾಡ್ತೀವಿ. ಅಂದರೆ ಅಲ್ಲಿ ಕಾನೂನು ಎಷ್ಟು ಸ್ಟ್ರಿಕ್ಟ್ ಅದ, ಇಲ್ಲಿ ಏನದ. ಸೊ ಅದಕ್ಕಾಗಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ, ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಆಗಲಿ, ನಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ ಆಗಲಿ, ಇದು ಒಂಥರ ಸ್ಪೈ ಥರ ಕೆಲಸ ಮಾಡಬೇಕು. ನಾವು ಪತ್ತೆದಾರಿ ಥರ ಕೆಲಸ ಮಾಡಬೇಕು. ಬರೀ ನಾವು ಹೋಗ್ತೀನಿ, ನೋಡ್ತೀನಿ, ಹೇಳ್ತೀನಿ, ಬರ್ತೀನಿ ಅಂತಲ್ಲ, ಫಾಲೋ ಅಪ್ ಆಗಬೇಕು, ಸ್ಟ್ರಿಂಜೆಂಟ್ ಆ್ಯಕ್ಷನ್ ಆಗಬೇಕು. ಯಾರಿಗೂ ಯಾರು ಬೆಂಡ್ ಆಗೋದು ಬೇಡ. ಕಾನೂನಾತ್ಮಕ ನಾವು ಏನು ಚಲಾಯಿಸ್ಬೇಕು, ಮಾಡಲೇಬೇಕು ನಾವು. ಇಲ್ಲಾಂದರೆ ಎಲ್ಲಿ ಹೋಗ್ತೀವಿ ನೋಡಿ ನಾವು ಮುಂದಿನ ದಿನದಾಗ. ಈಗ ಆಲ್ರೆಡಿ ಲಿಂಗ ತಾರತಮ್ಯ ಅದ, ಎಲ್ಲರಿಗೂ ಗೊತ್ತದ. ನಮಗೊಂದು ಜವಾಬ್ದಾರಿ ಇದು ಮಾಡಬೇಕಂತ. ಕಾನೂನು ಅನುಷ್ಠಾನ ಆಗಲೇಬೇಕು. ತಾಲೂಕು ಆರೋಗ್ಯದಲ್ಲಿ ನಾವು ಮನವಿ ಮಾಡೋದಿದೆ. ಅದಕ್ಕಾಗಿ ನಿಮ್ಗೆ ಕರೆಸಿದ್ದು. ನಿಮ್ಮ ಹಂತದಾಗ ನೀವು ರೇಡಿಯಾಲಜಿದು ಯಾವ ಅದಾವ, ಸ್ಕ್ಯಾನಿಂಗ್ ಸೆಂಟರ್ಸ್ ಅವ, ಗೈನೆಕ್ದವ್ರದ್ದು ಮಾಡ್ತಾ ಇರ್ತಾರೆ. ಎಲ್ಲ ಕಡೆಗೂ ಹೋಗಬೇಕು, ವಿಸಿಟ್ ಮಾಡಬೇಕು. ನೀವು ಬರೀ KPME ನೋಡ್ತಾ ಇದ್ದೀರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ತಾಲೂಕಾ ಮಟ್ಟದಾಗ ತಾವು ಅಷ್ಟೇ ಜವಾಬ್ದಾರಿ. PCPNDTದು ನೀವು ಒಂದು ಚೆಕ್ ಲಿಸ್ಟ್ ತೊಗೊಂಡು ಹೋಗಬೇಕು, F ಫಾರ್ಮ್ ನೋಡಬೇಕು. ಒಂದು ನಿಮಿಷ. ಎಲ್ಲರೂ ಸ್ಟ್ರಿಕ್ಟಾಗಿ ಇದು ರೂಲ್ಸ್ ಫಾಲೋ ಮಾಡಬೇಕು. ಮೆಸೇಜ್ ಹೋಗಬೇಕು, ತಾವು ಏನು ವಿಸಿಟ್ ಕೊಟ್ಟಿದ್ದು ಪೇಪರ್ದಾಗ ಹೋಗಬೇಕು, ಪ್ರೆಸ್ದಾಗ ಹೋಗಬೇಕು, ಮೀಡಿಯಾದಾಗ ಹೋಗಬೇಕು. ಒಂದು ಫಿಯರ್ ಫ್ಯಾಕ್ಟರ್ ಆಗಬೇಕು. ಇದು ಒಂದು ಟೀಮ್ ಅದ, ಡಿಸ್ಟಿಕ್ ಮಾನಿಟರಿಂಗ್ ಕಮಿಟಿ ಒಂದದ, ಡಿಸ್ಟಿಕ್ ಅಡ್ವೈಸರಿ ಕಮಿಟಿ ಅದ. ಆ ತಂಡ ಅಟ್ಲೀಸ್ಟ್ ಅಡ್ವೈಸರಿ ಕಮಿಟಿ ತಿಂಗಳಿಗೆ ಒಂದು ಮೀಟಿಂಗ್ ಆಗಬೇಕು. ಮಾನಿಟರಿಂಗ್ ಕಮಿಟಿ ಅವ್ರ ಜವಾಬ್ದಾರಿ ತೊಗೋಬೇಕು. ಯಾರು ನೀವು ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಇರಲಿ, ಇದು ರೆಸ್ಪಾನ್ಸಿಬಲ್ ನೀವು ಫೀಲ್ ಮಾಡಬೇಕು. ಹೋಗಬೇಕು, ವಿಸಿಟ್ಸ್ ಮಾಡಬೇಕು, ಏನು ನ್ಯೂನತೆ ಅದ ನೋಟಿಸ್ ಕೊಡಬೇಕು. ಎಷ್ಟೋ ಕಡೆ ಇನ್ನೂ ಪೋರ್ಟೇಬಲ್ ಮಷಿನ್ಸ್ ಅದಾವ, ಇರಬಾರ್ದವು. ಸೊ ಈ ಕಾರ್ಯಕ್ರಮದಾಗ ಭಾಳಷ್ಟು ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರು ಏನು ನಿಮಗೆ ಹೇಳಿರ್ತಾರ ಅದನ್ನು ತಾವು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕದಲ್ಲಿ ಇದು ಅನುಷ್ಠಾನಗೊಳಿಸಬೇಕು. ಸೊ ಇದು ಒಂದು ಕಾರ್ಯಕ್ರಮಕ್ಕೆ ನೋಡಲ್ ಅಧಿಕಾರಿಗಳು ಕರೆದು ನಮಗೆಲ್ಲ ಸನ್ಮಾನ ಮಾಡಿ ಮತ್ತೆ ನಮ್ಗೆ ಮಾತಾಡೋಕೆ ಅನುಕೂಲ ಕೊಟ್ಟಿದ್ದಕ್ಕೂ ಧನ್ಯವಾದಗಳು. ಮತ್ತು ಕಾರ್ಯಾಗಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ AS ರುದ್ರವಾಡಿ, ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಡಾಕ್ಟರ್ ರಾಣೋಜಿ ಮಾನೆ, ಡಾಕ್ಟರ್ ಪೂಜಾ, ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ರಾಧಾ, ಡಾಕ್ಟರ್ ಶಿವಶರಣಪ್ಪ MD ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತರ್ ಕಾಲೇಜು ಚೆಸ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕಾಲೇಜು ವಿದ್ಯಾರ್ಥಿನಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಚೆಸ್ ಸ್ಪರ್ಧೆಯನ್ನು ಕಲಬುರಗಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಚೆಸ್ ಆಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು. ಈ ವೇಳೆ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಜ್ಯೋತಿ ರೆಡ್ಡಿ ಅವರು, ಪ್ರತಿ ವರ್ಷ ಕಾಲೇಜಿನಲ್ಲಿ ಅಂತರ್ ಕಾಲೇಜು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಬಾರಿ ಚದುರಂಗದ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದ್ದು, ವಿದ್ಯಾರ್ಥಿನಿಯರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪ್ರತಿ ಬಾರಿಯೂ ಸಹ ಈ ರೀತಿಯ ಕ್ರೀಡೆಗಳನ್ನು ಆಯೋಜನೆ ಮಾಡುತ್ತಾ ಬರುತ್ತಿದೆ ಎಂದು ಹೇಳಿದರು. ನಾನು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕಲಬುರಗಿಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕಿಯಾಗಿ ಕೆಲಸ ಸುಮಾರು 11 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಅಂತರ್ ಕಾಲೇಜು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತೇವೆ. ನಾವು ಚದುರಂಗದ ಸ್ಪರ್ಧೆಯನ್ನು ಇದು 2ನೇ ಬಾರಿ ಆಯೋಜನೆ ಮಾಡ್ತಾ ಇದ್ದೇವೆ. 2 ಸಲ 10 ಕಿಲೋಮೀಟರ್ ಗುಡ್ಡಗಾಡು ಓಟವನ್ನು ಆಯೋಜನೆ ಮಾಡಿದ್ದೆವು ಹಾಗೂ ಟೇಬಲ್ ಟೆನ್ನಿಸ್ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ದೆವು. ವಿದ್ಯಾರ್ಥಿನಿಯರಲ್ಲಿ ಕ್ರೀಡಾ
ಒಂದು ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ನಾವು ಇಂತಹ ಸ್ಪರ್ಧೆಗಳನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇರ್ತೇವೆ. ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವುದಿಲ್ಲ. ಆದರೂ ಕೂಡ ನಮ್ಮ ಮಹಿಳೆಯರು ಕ್ರೀಡೆಯಲ್ಲಿಯೂ ಕೂಡ ಭಾಗವಹಿಸಲಿ, ಅವರ ಒಂದು ಕರಿಯರನ್ನು ಇಲ್ಲಿ ಮಾಡಿಕೊಳ್ಳಲಿಕ್ಕೆ ಇದು ಒಂದು ಅವಕಾಶ ಕೊಡಬೇಕು ಅನ್ನುವ ಉದ್ದೇಶದಿಂದ ನಾವು ಈ ಅಂತರ್ ಕಾಲೇಜು ಚದುರಂಗ ಸ್ಪರ್ಧೆಯನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸ್ಪರ್ಧೆಯಲ್ಲಿ 10 ಕಾಲೇಜಿನ ಒಂದು ತಂಡಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾವೆ ಹಾಗೂ ಆ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಟೀಮ್ ಗೇಮ್ ಆಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಪ್ರತಿ ಕಾಲೇಜಿನಿಂದ 6 ವಿದ್ಯಾರ್ಥಿನಿಯರು ಭಾಗವಹಿಸ್ತಾರೆ. 4 ಜನ ಇದರಲ್ಲಿ ಆಟ ಆಡ್ತಾರೆ, 2 ಎಕ್ಸ್ಟ್ರಾ ಪ್ಲೇಯರ್ಸ್ ಕೂಡ ಇರ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ನನ್ನ 2 ಅನಿಸಿಕೆಗಳನ್ನು ಹೇಳ್ತೇನೆ. ಸಮಾರಂಭದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಶಿವಶರಣ ಗೊಳ್ಳೆ, ಪ್ರಾಂಶುಪಾಲರು ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಸ್. ಜಂಗೆ, ಕಾವೇರಿ ಹನುಮಂತ್, ಡಾಕ್ಟರ್ ಕಾಶಿನಾಥ್ ಬಿರಾದರ್, ಡಾಕ್ಟರ್ ಚಂದ್ರಕಲಾ ಬಿದ್ರಿ, ಡಾಕ್ಟರ್ ಮೋರ್ಗೆ ಪ್ರಕಾಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನದಲ್ಲಿ ಜರುಗಿದ ಮಹಾಮಂಡಲ ಹೋಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕ್ಯೂಪಿ ಲೇಔಟ್ ಹೀರಾಪುರ ರೈಲ್ವೆ ಗೇಟ್ ಹತ್ತಿರದ ರಸ್ತೆ ಕಾಮಗಾರಿಗೆ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಕ್ಯೂಪಿ ಲೇಔಟ್ ಹೀರಾಪುರ್ ರೈಲ್ವೆ ಗೇಟ್ ಹತ್ತಿರದ ನೂತನ ರಸ್ತೆ ಕಾಮಗಾರಿಗೆ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅನೇಕ ಅಭಿವೃದ್ಧಿ ಪರ ಕಾರ್ಯಗಳು ನಡೆಯುತ್ತಿದ್ದು, ಹೀರಾಪುರ ರಸ್ತೆ ನಿರ್ಮಾಣ ಕಾಮಗಾರಿಗೆ 1 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಎಬಿ ಹೊಸ್ಮನಿ ಅವರು, ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಮನವಿಗೆ ಸ್ಪಂದಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ 1 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು, ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಸಮಸ್ಯೆಗಳ ಬಗ್ಗೆ ಹೇಳಿದರು. ಬುದ್ಧ ಬಸವ ಅಂಬೇಡ್ಕರ್ದ ಈ ಬಡಾವಣೆಯಲ್ಲಿ ಧ್ವಜಾರೋಹಣ ಮತ್ತು ಈ ಪುತ್ಥಳಿ ಅನಾವರಣ ಇವೆಲ್ಲ ಕರೆಸಿದಾಗ ಈ ಸಮಸ್ಯೆ ಬಗ್ಗೆ ಹೇಳಿದರು. ಅದಕ್ಕೆ ಹಣ ಬಂದಾಗ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾವು ಭಾಳಷ್ಟು ಇಂಥ ಬಡಾವಣೆಗಳಿಂದ ಮ್ಯಾಕ್ ಖರ್ಗೆಕಾಲಿ ಕೆಳಗಡೆ ನಮ್ಮ ಶಾಣಸಿರ್ಸಿಗೆ ಸಂಪೂರ್ಣ ಕಾಲಿಯಲ್ಲಿ ರಸ್ತೆ ಇಲ್ಲ. ಮಳೆ ಬಂದಾಗ ನಾವು ಇಲ್ಲಿ ನೋಡ್ಕೊತ ಬಂದೆವು. ಭಾಳಷ್ಟು ಏನಪ್ಪ ಅಂದ್ರೆ ಕೆಲಸ ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ. ನಮ್ಮ ಅರುಣ್ ಭರಣಿಯವರು ಕೂಡ ಭಾಳಷ್ಟು ಬೆನ್ನತ್ತಿ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಅಜಯ್ ಸಿಂಗ್ ಅವರಿಗೆ ಭಾಳಷ್ಟು ಸಲ ಭೇಟಿಯಾಗಿ ನಾವು ಎಲ್ಲ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೇವೆ. ಸ್ವಲ್ಪ ಅದು ಜಾಸ್ತಿ ಅಮೌಂಟ್ ಕೇಳೋದ್ರಿಂದ ಏನಪ್ಪ ಅಂದರೆ ನಮ್ಗೆ ಹಿಂದೇಟ್ ಆಗ್ತಾಯಿದೆ. ನಾವು ಇದೇ ಟೈಪ್ ಏನೋ 3054ನಲ್ಲಿ ಮೊನ್ನೆ ಹೇಳಿ ಅಲ್ಲಿರ್ತಕ್ಕಂಥ ರಸ್ತೆ, ಅಲ್ಲಿ ಮೇನ್ ರಸ್ತೆಯಿಂದ ಪಿಡಬ್ಲ್ಯೂಡಿದು ಈ ರಸ್ತೆ ಇದ್ರು ಪಿಡಬ್ಲ್ಯೂಡಿ 2 ಕಡೆ ತೊಗೊಳಕ್ಕೆ ಬರ್ತದೆ.
ಅದು ಒಳ ರಸ್ತೆ ಇನ್ಕ್ಲೂಡ್ ಮಾಡಿಕೊಂಡು ಮೊನ್ನೆ ಸೇರಿಸಿದೀವಿ. ಅವರು ಅದನ್ನು ಕೂಡ ಟೆಂಡರ್ ಆಗ್ಯದೇನೇ ಇಲ್ಲ, ಅದು ಅಪ್ರೂವಲ್ ಆಗಿ ಬರ್ತದೆ. ಇಮಿಡಿಯೇಟ್ ಟೆಂಡರ್ ಕರೆದು ಆ ಬಡಾವಣೆಯಲ್ಲಿ ಎಲ್ಲ ಸರ್ವೆ ಮಾಡಿಸಿ ಬೇರೆ ಅವ್ರ ದುಡ್ಡು ಕೊಡೋಂಗೆ ಕೊಡಲಿ. ನಾವು ಒಂದರ ಮೇಲೆ ಡಿಪೆಂಡ್ ಇಟ್ಟರೆ ಏನಪ್ಪ ಅಂದ್ರೆ ರಸ್ತೆಗಳು ಆಗೋದಿಲ್ಲ. ನಾವು ಭಾಳಷ್ಟು ಏನಪ್ಪ ಅಂದ್ರೆ ಹಿಂಗೆ ಮಾಡಿ 2 ವರ್ಷ ಹೋಯ್ತದೆ. ನಾವು ಮೊದಲೇ ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ಅದು ಗೋಡೆ ಮುಗಿದು ಹೋಯ್ತು. ಅದಕ್ಕೆ ಏನಪ್ಪ ಅಂದ್ರೆ ಅದನ್ನು ಕೂಡ ಇಮಿಡಿಯೇಟ್ ಇಲ್ಲಿ ಪಕ್ಕದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ UGD ಸಮಸ್ಯೆ, ಬೇರೆ ಬೇರೆ ಲೈಟಿನ ಸಮಸ್ಯೆ, ಲೈಟ್ಗಳು ಟೋಟಲಿ ಏನಪ್ಪ ಅಂದ್ರೆ ಒಂದು 4,000 ಕಂಬಗಳಿಗೆ ಎಕ್ಸ್ಟ್ರಾ ಹೊಸ ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು. ಇನ್ನೂ ನಂಬರ್ಗಳಿಲ್ಲ, ಅದು ಲೈಟ್ ಹಾಕಿಲ್ಲ. ಅದು ಏನಪ್ಪ ಅಂದ್ರೆ ಟೆಂಡರ್ ಕರೆದು ಸರ್ಕಾರದ ಹಂತದಲ್ಲಿದೆ. ಅದು ಬಂದ ತಕ್ಷಣ ಹೊಸ ನಂಬರ್ ಹಾಕಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಈ ಸೇತುವೆನೂ ಕೂಡ ಕಟ್ಟಿಟ್ಟಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ನಲ್ಲಿ 40 ಕೋಟಿ ರೂಪಾಯಿದು ಬಜೆಟ್ ಕೊಡ್ತಕ್ಕಂಥದ್ದು. ಅದನ್ನು ದುಡ್ಡಿನ ತೊಂದರೆ ಆಗಿ ಲೇಟ್ ಆಗ್ತದೆ. ಮೊನ್ನೆ ನಾನು ಪ್ರಿಯಾಂಕಾ ಅವರು ಕಲ್ತು ಹೋಗಿ CMಗೆ ಮತ್ತು PWD ಮಿನಿಸ್ಟ್ರಿಗೆ ಮನವಿ ಮತ್ತು ಎಸ್ಟಿಮೇಟ್ ಕೊಟ್ಟಿದ್ದೀನಿ. ನೀವು ಕೊಟ್ಟಿದ್ದೀರಿ. ಆ ಎಸ್ಟಿಮೇಟ್ ಸಬ್ಮಿಟ್ ಮಾಡಿ ಬಂದಿದ್ದೆವು. ಹಂತವಾಗಿ ಏನಪ್ಪ ಅಂದ್ರೆ ಈ ಕೆಲಸ ಕಾರ್ಯಗಳು ತಮ್ಮೆಲ್ಲರ ಆಶೀರ್ವಾದದಿಂದ ತಾವೇನು ಎಲ್ಲರೂ ಸೇರಿ ನನಗೆ ಶಾಸಕನಾಗಿ ಮಾಡಿದ್ದೀರಿ. ಆ ಶಾಸಕ ಸ್ಥಾನದ ನನ್ನ ಕರ್ತವ್ಯ ಇದೆ ತಮ್ಮಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು. ನಾವು ಮಾತಿನ ಪ್ರಕಾರ ಚುನಾವಣೆಯಲ್ಲಿ ಏನು ಮಾತನಾಡಿದ್ದೆವು ಅದೇ ಪ್ರಕಾರ ಏನಪ್ಪ ಅಂದ್ರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆದೇಶದ ಮೇರೆಗೆ ಸನ್ಮಾನ್ಯ ಸಿದ್ದರಾಮಯ್ಯವರು, DK ಶಿವಕುಮಾರ್, ನಮ್ಮೆಲ್ಲ ಶಾಸಕರು ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಇವೆಲ್ಲ ಸ್ಪಂದನೆ ಮಾಡಿದ್ದಾರೆ. 5 ಗ್ಯಾರಂಟಿಗಳ ಬಗ್ಗೆ ನಾವು ಮಾತನಾಡಿದ್ದೆವು, ಅದನ್ನು ಕೂಡ ಜಾರಿಗೆ ಬಂದಿದೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಹೊಸದಾಗಿ ಏನಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳು, ಹೊಲಗಳಿಗೆ ಹೋಗ್ತಕ್ಕಂಥ ಗ್ರಾಮೀಣ ರಸ್ತೆಗೆ ಹಿಂದೆ ಯಾರೂ ಮಾಡಲಾರದೆ ಇರ್ತಕ್ಕಂಥ ರೀತಿಯಲ್ಲಿ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 4 ಕಿಲೋಮೀಟರ್ ಅಂತ 5,000 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಆ ಒಂದು ಕೆಲಸ ಕಲ್ಯಾಣ ಪಥದಲ್ಲಿ ಮತ್ತು ಪ್ರಗತಿ ಪಥ ಎರಡರಲ್ಲಿ ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇವೆ. ಒಂದೊಂದು ಹಂತವಾಗಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ರೀತಿಯಿಂದ ತಮ್ಮ ಮಾತಿಗೆ ಗಮನವಿಟ್ಟು ಇದನ್ನು ಪ್ರಾರಂಭ ಮಾಡ್ತಾರೆ. ನಾಳಿಂದ ಕಾಂಟ್ರಾಕ್ಟರು ಇಲ್ಲೇ ಇದ್ದಾರೆ. ದಯಮಾಡಿ ನಾನು ನೋಡೋದಕ್ಕಿಲ್ಲಿ ಇನ್ನೂ ಈಗ ನಮ್ಮ ಮೈನಾರಿಟಿದ ಒಬ್ಬ ಕೆಲಸ ಮಾಡ್ಯಾನ, ಎಲ್ಲೆಲ್ಲಿ ಮಾಡ್ಯಾನ ಅವು ಹಿಂದೆ ಕಿತ್ಕೊಂಡು ಹೋಗ್ಯಾವ. ಅದು ಆಗಬಾರ್ದು. ಅದು ಕರೆಕ್ಟಾಗಿ ಕ್ಯೂರಿಂಗ್ ಆಗಬೇಕು. ಮಡಿ ಕಟ್ಟಿ ಏನಪ್ಪ ಅಂದ್ರೆ ಕ್ಯೂರಿಂಗ್ ಮಾಡಿ ಆ ಡಾಂಬರ್ ರೋಡ್ ಅದ, ಇದು ಡಾಂಬರ್ ರೋಡ್ ಅದ. ಡಾಂಬರೀಕರಣ ಬಗ್ಗೆ ಕೂಡ ಒಳ್ಳೆ ಏನಪ್ಪ ಅಂದ್ರೆ ಕ್ವಾಲಿಟಿ ಡಾಂಬರ್ ಗಾಸ್ಲೆಟ್ ಕಲ್ಸರ್ ಕಿತ್ಕೊಂಡು ಹೋಗ್ತದೆ ಮರ್ದಿನಿ. ಏನು ತಮ್ಮ ಇದೆಲ್ಲ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಉದ್ಘಾಟನೆ, ಆಮೇಲೆ ನಾಮಫಲಕ ಉದ್ಘಾಟನೆ, ಆಮೇಲೆ ಇಲ್ಲಿ ಬಸವೇಶ್ವರ ಧ್ವಜಾರೋಹಣ, ಆಮೇಲೆ ಪಂಚಶೀಲ ಧ್ವಜಾರೋಹಣ, ನೀಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀ ಯಲ್ಲಂಪ್ರಭು ಪಾಟೀಲ್ ಅವರು ಈ ಒಂದು ಬಡಾವಣೆಯ ಉನ್ನತಿಗಾಗಿ, ಪ್ರಗತಿಗಾಗಿ, ಮತಕ್ಷೇತ್ರದ ಏಳಿಗೆಗಾಗಿ ಒಂದೇ ವರ್ಷದಲ್ಲಿ ಅವರು ಈ ಭಾಗಕ್ಕೆ ನಮಗೆ ರಸ್ತೆಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ಬಂಧುಗಳೇ, ತಮಗೆಲ್ಲರೂ ಗೊತ್ತಿರುವ ಹಾಗೆ ಅವರು ಕೂಡ ಮೊದಲಿಗೆ ಕಾಂಟ್ಯಾಕ್ಟರ್ ಆದವರು. ನಾನು ಶಾಪುರ್ಗೆ ಹೋಗಿ, ದರ್ಶನಾಪುರ್ ನಾನು ಹುಟ್ಟೂರು, ಅವರು ಕೂಡ ನಮ್ಗೆ ಹೋಗಿಯಲ್ಲಿ UKP ಕ್ಯಾಂಪ್ ಇತ್ತು, ಅಲ್ಲಿ ಅವರು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತಾ ಇದ್ರು. ಅವರು ಕಾಂಟ್ರಾಕ್ಟರ್ ಆಗಿ ನೆಲೋಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ, ಮತ್ತೆ ಅವ್ರದ್ದು ಒಂದು ಆಸೆ ಇತ್ತು, ಈ ಭಾಗದಲ್ಲಿ ನಾನು ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಬೇಕು ಮತ್ತು ವಿಧಾನಸಭೆಯಲ್ಲಿ ಪ್ರವೇಶ ಮಾಡಬೇಕು, ಈ ಭಾಗದ ಜನರಿಗೆ ಧ್ವನಿಯಾಗಿ ಸ್ಪಂದನೆ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಬಳಿ ಬಲವಾದ ಹಂಬಲ ಇತ್ತು. ಒಂದು ಬಾರಿ ನಿಂತರು, ಸೋತರು, ಇನ್ನೊಂದು ಬಾರಿ ಇವರಿಗೆ ಗೆಲ್ಲಿಸ್ಬೇಕಂತೇಳಿ ಈ ಭಾಗದ ಜನರು ಪಣ ತೊಟ್ಟು ಆಯ್ಕೆಯಾಗಿ ಬಂದಿದ್ದಾರೆ. ಅವರು ನಮ್ಮ ಮುಂದೆ ಇದ್ದಾರೆ. ಇವತ್ತು ಏನು ನಾವು ಕಲಬುರಗಿಯಲ್ಲಿ ಏನಿವತ್ತು ಶಾಂತಪ್ಪ ಅವರಿದ್ದಾರೆ, ಇವ್ರ ಜೊತೆಲಿರೋ ಇಂಜಿನಿಯರ್ಗಳಿದ್ದಾರೆ, ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡ್ಬೇಕಂತೇಳಿ ಮಾನ್ಯ ಧರ್ಮಸಿಂಗ್ ಸಾಹೇಬರು PWD ಮಿನಿಸ್ಟರ್ ಇದ್ದಾಗ ನಾವು ಅವ್ರ ಮನೆ ಎದುರುಗಡೆ ಉಪವಾಸ ಸತ್ಯಾಗ್ರಹ ಕುಂತೀವಿ 2001ರಲ್ಲಿ. ಆಗ ಅವರು ಬಹಳ ಮುತುವರ್ಜಿ ವಹಿಸಿ ಮಾನ್ಯ
ಲೋಕಸಭಾ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಧರ್ಮಸಿಂಗ್ ಸಾಹೇಬರಿಗೆ ಮನವರಿಕೆ ಮಾಡಿಕೊಂಡು ಮತ್ತೆ ಈ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿ ಬೆಂಗಳೂರು ಕರ್ಕೊಂಡು ಇದು ಮಾಡಿದ್ರಲ್ಲ 1357 ಜನ ಇಂಜಿನಿಯರ್ಗಳು ಭರ್ತಿಯಾದರು. ಇವತ್ತು AWE ಆಗಿದ್ದಾರೆ ಎಷ್ಟೋ ಜನ. ನಾವು ಕೂಡ ಹೋರಾಟದಲ್ಲಿದ್ದೀವಿ. ಆಮೇಲೆ ಅನೇಕ ಹೋರಾಟಗಳಿಗೆ ಅವರು ಸ್ಪಂದನೆ ಮಾಡಿದ್ದಾರೆ. ಅವರ ಮತಕ್ಷೇತ್ರದಲ್ಲಿ ಬಹಳಷ್ಟು ಜನ ಗೋರ್ ಗರೀಬ್ ಅಂದರೆ ಬಹಳ ಬಡತನ ರೇಖೆಯಲ್ಲಿ ಬಳಲ್ತಕ್ಕಂಥ ಜನರಿದ್ದಾರೆ. ಅವರಿಗೆ ಅನೇಕ ಬಡವರ ಒಂದು ಮನಸ್ಥಿತಿ ಏನಿದೆ, ಅವರ ಅಳಲುಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಈ ಒಂದು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿಂದಗಿ ಗ್ರಾಮದಲ್ಲಿ ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಪಾರದಿ ಜನರ ಸಮಸ್ಯೆ ಆಗಿರ್ಬೋದು. ಆಮೇಲೆ ಸ್ಯಾಣಸಿರ್ಸಿಗೆಯಲ್ಲಿ ಏನು ಮೃತಪಟ್ಟನು ಉದಯ್ ಕುಮಾರ್ ಗನ್ನು ಕಾಳೆ ಅಂತಕ್ಕಂಥವ್ರು ಅವರು ಸಮಾರಂಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಉಷಾತಾಯಿ ಪಾಟೀಲ್, ಸಹಾಯಕ ಇಂಜಿನಿಯರ್ ಶಾಂತಪ್ಪ, ಪಾಲಿಕೆ ಸದಸ್ಯರಾದ ಅಲೀಂ ಪಟೇಲ್, ದಲಿತ ಮುಖಂಡರಾದ ಬಸಣ್ಣ ಸಿಂಗೆ, ಪತ್ರಕರ್ತರಾದ ಶಿವರಾಯ್ ದೊಡ್ಮನಿ, ನಿವೃತ್ತ ಹಿರಿಯ ಉಪನೋಂದಣಾಧಿಕಾರಿ ಯಶವಂತ್ ಶಿಂದೆ, ಶರಣ ಸಿರಸಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಿಲ್ ಭರಣಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ನಗರದ ನೆಹರು ನಗರದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನ ಸ್ಥಾಪನೆಯಾಗಿ 48 ದಿನ ಕಳೆದ ಹಿನ್ನೆಲೆ ಮಹಾಮಂಡಲ ಪೂಜೆ ಹಾಗೂ ಶಾಂತಿ ಹೋಮ ನೆರವೇರಿಸಲಾಯಿತು. ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕ್ ಅವರ ನೇತೃತ್ವದಲ್ಲಿ ನಗರದ ನೆಹರು ನಗರದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನ ಸ್ಥಾಪನೆಯಾಗಿ 48 ದಿನ ಕಳೆದ ಹಿನ್ನೆಲೆ ಮಹಾಮಂಡಲ ಪೂಜೆ ಹಾಗೂ ಶಾಂತಿ ಹೋಮ ನೆರವೇರಿಸಲಾಯಿತು. ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಮನೋನ್ಮನಾಯ ನಮಃ ಸ್ವಾಹಾ. ದೇವತಾ ಪ್ರತ್ಯಯ ದೇವತಾಯೈ ನಮಃ ಸ್ವಾಹಾ. ಬುಧಗ್ರಹ ದೇವತಾ ಪ್ರತ್ಯಯ ದೇವತಾ ಸಭಾ ದೇವತಾಯೈ ನಮಃ ಸ್ವಾಹಾ. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸವಿತಾ ಸಮಾಜ ನವಜೀವನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಿರುವ ಸವಿತಾ ಸಮಾಜದ ಬಂಧುಗಳ ಮಕ್ಕಳಿಗೆ ಕುಲ ವೃತ್ತಿಯಲ್ಲಿ ಒಂದಾದ ಮಂಗಳವಾದ್ಯ ನಾದಸ್ವರ ಸಂಗೀತ ಪಾಠ ಶಾಲೆ ಸ್ಥಾಪಿಸಲು ನಗರದಲ್ಲಿ 2 ಎಕರೆ ಜಮೀನು ಮಂಜೂರು ಮಾಡಿಸ್ಬೇಕು ಸರ್. ನಂತರ ಸರ್ ನಮಗ ಯಾವಾಗಿಂದ ಅಸ್ಪೃಶ್ಯತೆ ಅಂತ ಆಗ್ತಾ ಇದೆಯಪ್ಪ ಅಂದ್ರೆ ಜಾತಿ ನಿಂದನೆ ಸರ್. ಜಾತಿ ನಿಂದನೆ ಪದ ಅದು ಬಳಸಬಾರ್ದಂತ ಸರ್ಕಾರ ಮಾಡಿದ್ರು ಕೂಡ ಎಷ್ಟೋ ಜನಪ್ರತಿನಿಧಿಗಳು ಅದೆಲ್ಲ ಬಳಸ್ತಾ ಇದಾರೆ ಸರ್. ಒಂಥರ ಅವಮಾನ ಆಗ್ತಾ ಇದೆ. ದೇವರ ಸೃಷ್ಟಿ ಮಾನವ, ಕ್ಷೌರಿಕರ ಸೃಷ್ಟಿ ಸುಂದರ ಮಾನವ ಸರ್. ಆದ್ರೆ ಮನುಷ್ಯರಿಗೆ ಸುಂದರ ಮಾಡ್ತಕ್ಕಂತ ಕ್ಷೌರಿಕರಿಗೆ ಅವಮಾನ ಮಾಡ್ತಾ ಇದಾರೆ ಸರ್. ಆ ವಿಷಯದ ಕುರಿತು ತಾವು ನಿಮ್ಮಲ್ಲಿ ವಿಶ್ವಾಸ ಸರ್. ಈ ಸಲ 100% ಅಧಿವೇಶನದಲ್ಲಿ ಜಾತಿ ನಿಂದನೆ ಪದ ಬಳಸೋರ ವಿರುದ್ಧ ಕಾಯ್ದೆ ಜಾರಿಗೆ ತರೋದೇಶ ತಾವು ಧ್ವನಿ ಎತ್ತೀರ ಅಂತ ಹೇಳಿ ನಮ್ಗೊಂದು ಭರೋಸಾ ಇದೆ ಸರ್. ತಾವು ಧ್ವನಿ ಎತ್ತಬೇಕು ಸರ್. ನಿರ್ಮಾಣ ಮಾಡಿದ್ದೇವೆ. ಯಾಕಂದ್ರೆ ಇದೊಂದು ನಮ್ಮ ಸಮಾಜಕ್ಕೆ ಒಂದು ಐತಿಹಾಸಿಕ ದೇವಸ್ಥಾನ ಸರ್. ನಾವು ಅರ್ಥೈಸ್ಕೊಂಡಿರೋದು ಯಾಕಂದ್ರೆ ಎಲ್ಲಿ ಇಲ್ಲ, ಇದು ನಮ್ಮ ಕುಲದೇವರ ದೇವಸ್ಥಾನ ಮಾಡೀವಿ. ಇದಕ್ಕೂ ಕೂಡ ತಾವು ಸಹಕಾರ ಇರಬೇಕು. ಮುಂದಿನ ದಿನಗಳಲ್ಲಿ ತಾವು ಏನಾದ್ರೆ JDS ಈ ಒಂದು ಜಾಗ ನಮ್ಮ ಸಮಾಜಕ್ಕೆ ಅಪ್ರೂವ್ ಮಾಡ್ಕೊಡ್ಬೇಕಂತ ಅದೊಂದು ಬೇಡಿಕೆ ಇಟ್ಕೊತಾ ಇದ್ದೀನಿ ಸರ್. ಯಾಕಂದ್ರೆ ಸವಿತಾ ಮಹರ್ಷಿ ಅವರು ದೇವತೆಗಳ ಕಾಲದಲ್ಲಿ ಒಂದು ಸೃಷ್ಟಿ ಆದವರು ಬಲಗಣ್ಣಿಂದ. ಯಾಕಂದ್ರೆ ಇತಿಹಾಸ ಹೇಳ್ಬೇಕಾದ್ರೆ ಬಹಳ ದೊಡ್ಡದಿದೆ ಸರ್. ಇಂದ ರಾಜರ ವಂಶ, ಮಹಾಪದ್ಮನಾಭರ ವಂಶ, ಮತ್ತ ಚಂದ್ರಗುಪ್ತ ಮೌರ್ಯರು, ನಂತರ ಆಚಾರ್ಯ ಉಪಾಲಿಯವರು, ಬಿಜ್ಜಳ ಮಹಾರಾಜರು, ಸಂತಸೇನ ಮಹಾರಾಜರು, ಇವರೆಲ್ಲ ನಮ್ಮ ಸಮಾಜದ ಇತಿಹಾಸ ಪುರುಷರು. ಈಗೇನದ ಇವತ್ತಿನ ದಿವಸ ನಮ್ಮ ಸಮಾಜಕ್ಕೆ ರಾಜಕೀಯವಾಗಲಿ, ಶೈಕ್ಷಣಿಕವಾಗಲಿ, ಉದ್ಯೋಗವಾಗಲಿ ಅಷ್ಟೊಂದು ಹೆಚ್ಚಿನ ಸರ್ಕಾರ ಸವಲತ್ತು ಕೊಡ್ತಾ ಇಲ್ಲ. ತಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಬಹಳ ಆಪ್ತರಿದ್ದೀರಿ. ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಆಪ್ತರಿದ್ದೀರಿ. ತಮ್ಮ ಕಡೆಯಿಂದ ನಮ್ಮ ಸಮಾಜದ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಸ್ತಾವನೆ ಹೋಗ್ಬೇಕು ಸರ್. ಅದು ಗ್ರೌಂಡ್ ಫ್ಲೋರ್ ಅಷ್ಟೇ ಅದ ಸರ್. ಅದಕ್ಕೆ ಮುಂದುವರಿದ ಕಾಮಗಾರಿ ಅಂತ ಹೇಳಿ ತಮ್ಮ ಅನುದಾನದಲ್ಲಿ ಬಿಡುಗಡೆ ಮಾಡ್ಬೇಕು ಸರ್. ಅಂತರ ಇದು ಒಂದು JDS ಅದ ಸರ್. ಇದು ಬಹಳ ಹೋರಾಟ ಮಾಡಿ ಒಂದು ಗುಡಿ ಮಾಡಿದ್ವಿ ಸರ್. ತಾವು ಮೆಂಬರ್ ಇದ್ದೀರಿ. ಇದಕ್ಕೊಂದು ನಮ್ಮ ಸಮಾಜಕ್ಕೆ ಹಸ್ತಾಂತರ ಮಾಡಕ್ ಇದೊಂದು ಪ್ರಾಮಾಣಿಕ ಗೊತ್ತಿಲ್ಲ, ಇಂಥ ದೊಡ್ಡ ಕಾರ್ಯಕ್ರಮನೂ ಗೊತ್ತಿಲ್ಲ. ದಯವಿಟ್ಟು ಕ್ಷಮೆ ಮಾಡ್ಬೇಕಂತ ಹೇಳಿ ಕೇಳ್ತೇವೆ. ಎಲ್ಲ ಮಹಾಪುರುಷರನ್ನು ಪರಿಚಯ ಮಾಡಿಸಿರಿ, ಬಿಜ್ಜಳ ರಾಜೇಂದ್ರನು ಕೂಡ ಪರಿಚಯ ಮಾಡಿಸಿರಿ.
ಎಲ್ಲ ವೇದಿಕೆ ಮೇಲೆ ಭಾಳ ಗಣ್ಯ ವ್ಯಕ್ತಿಗಳಿದ್ದೀರಿ. ತಾಯಿ ಅಮ್ಮವರಿಗೆ ಕೂಡ ನಮಸ್ಕಾರ ಹೇಳಿ ನಮ್ಮ ನಾಟಿಕ ಶರಣಪ್ಪರು ಬಂದರು. ವಿಜಯರಾಜ 12ನೇ ಶತಮಾನದಲ್ಲಿದ್ದ. ನಮ್ಮ ಅಂಬಿಗರ ಚೌಡಯ್ಯ ಅವ್ರಿಗೆ ಭಾಳ ನಿಕಟ ಸಂಬಂಧ ಇತ್ತು. ಅಲ್ಲೇ ಚೌಡದಾನಪುರದಲ್ಲೇ ಇವ್ರದ್ದು ದೊಡ್ಡ ರಾಜ್ಯ ದರ್ಬಾರ್ ಇತ್ತು. ರಾಜ ಒಬ್ಬನೇ ಒಬ್ಬ ಮಗ ಇದ್ದ, ಗಂಡಸ ಮಗ. ಆಕಸ್ಮಿಕವಾಗಿ ಆ ಹುಡುಗ ಹಾವು ಕಡಿತು. ಹಾವು ಕಡ್ದಾಗ ಆ ಹುಡುಗ ಜೀವ ಕೂಡ ಹೋಗಿತ್ತು. ಆ ಸಂದರ್ಭದಲ್ಲಿ ಬಿಜ್ಜಳರಾಜ ಕುಟುಂಬ ಪರಿವಾರದೊಡನೆ ಮಂತ್ರಿ ಮಂಡಲದೊಡನೆ ಬಂದು ಅಂಬಿಗರ ಚೌಡಯ್ಯನ ಎದುರು ತನ್ನ ಕೂಸಿಗೆ ಮಲಗಿಸಿ ಈ ಕೂಸಿಗೆ ಪುನರ್ಜನ್ಮ ಕೊಡ್ಬೇಕಂತ ಹೇಳಿ ಕೇಳ್ಕೊಂಡಾಗ ಅಂಬಿಗರ ಚೌಡಯ್ಯನ ಮಂತ್ರ ಶಕ್ತಿಯಿಂದ ಯಾವ ಶರಪ ಕಡ್ದಿತ್ತ ಹುಡುಗ ಅದೇ ಶರಪ ವಾಪಸ್ ಬಂದು ಆ ವಿಷಯವನ್ನು ಹೀರಿದ ಮೇಲೆ ಆ ಮಗ ಎದ್ದು ಕೂತಿತ್ತು. ಆವಾಗ ಬಿಜ್ಜಳರಾಜ ಕೇಳ್ತಾನ, ಚೌಡಯ್ಯನವರೇ, ನನ್ನ ಮನೆತನಕ ಒಂದೇ ಸಂತತಿ ಇತ್ತು. ನಾ ಬಹಳ ದುಃಖದಲ್ಲಿದ್ದೆ. ನನ್ನ ಮಂತ್ರಿ ಮಂಡಳ ಕೂಡ ದುಃಖದಲ್ಲಿತ್ತು. ನಾನು ಪುನರ್ಜನ್ಮ ಕೊಟ್ಟು ಪುನರ್ಜೀವ ಕೊಟ್ಟು ನನ್ನ ರಾಜ್ಯ ದರ್ಬಾರ ಜೀವಂತ ಇಟ್ಟಿದ್ದಿ. ನಿನಗೆ ಏನು ಬೇಕು ಕೇಳು ಅಂತ ಕೇಳ್ತಾನೆ. ಏನು ಬೇಡಿದ್ರು ಕೊಡ್ತೀನಿ ಅಂತಲ್ಲ ಬಿಜ್ಜಳರಾಜ. ಅವಾಗ ಅಂಬಿಗರ ಚೌಡಯ್ಯ ಅಂತಾನ, ಇದು ಬೇಡ ಕುಲ ಅಲ್ಲ, ಇದು ಕೊಡುವ ಕುಲ ಅದ, ನನಗೇನು ಬೇಕಾಗಿಲ್ಲ. ಆಗ ಆದರೂ ಕೂಡ ಅವರು ಮನವೊಲಿಸಿ ರಾಜ ಪೂರ್ವಕ್ಕೆ 7 ಕಿಲೋಮೀಟರು, ಪಶ್ಚಿಮಕ್ಕೆ 7 ಕಿಲೋಮೀಟರ್ ತನ್ನ ಬಿಜ್ಜಳರಾಜನ ಆಸ್ತಿ ಅಂಬಿಗರ ಚೌಡಯ್ಯ ದಾರಿ ಎರೆದ. ಅವಾಗ ಅದು ಮೊದಲು ಚೌಡಾಪುರ ಅಂತಿತ್ತು. ಮುಂದೆ ಹೋಗಿ ಬಿಜ್ಜಳರಾಜ ಇದು ದಾನದ ರೂಪದ ಮೇಲೆ ಆಸ್ತಿ ಪಟ್ಟ ಮೇಲೆ ಚೌಡದಾನಪುರ ಅಂತ ಹೆಸರು ಬಂದ. ಅಂತ ಒಬ್ಬ ಬಿಜ್ಜಳರಾಜ ಮಾ ಪದ್ಮಾನಂದ ಮಹಾರಾಜರು, ಕರ್ಪೂರ ಠಾಕೂರ್ ಅಂತವರು ಎಲ್ಲ ಬಹಳಷ್ಟು ಆಚಾರ್ಯ ಉಪಾಧ್ಯಾಯರು ಇವರೆಲ್ಲ ದೊಡ್ಡ ದೊಡ್ಡ ಮಹಾಪುರುಷರ ವಂಶಸ್ಥರು ನೀವೆಲ್ಲ ಇರೋದ್ರಲ್ಲಿಂದ ನಾ ಪ್ರತಿಯೊಂದು ಕಾರ್ಯಕ್ರಮ ನೀವು ಕರಿತೀರಿ, ಎಲ್ಲ ಕಡೆ ಬರ್ತೀನಿ ನಾನು. ಮತ್ತೆ ನಿಮ್ಮ ಇದರಲ್ಲಿ ಪ್ರಾಮಾಣಿಕವಾಗಿ ನ್ಯಾಯ ಮತ್ತು ನಿಷ್ಠತೆಯಿಂದ ಪ್ರಾಮಾಣಿಕವಾಗಿ ಜೀವನ ಮಾಡೋರು ಈ ಸೃಷ್ಟಿಯಲ್ಲಿ ಅಂತಂದ್ರೆ ಸವಿತಾ ಸಮಾಜ. ನೀವು ಯಾರಿಗೆ ಮನಸ್ಸು ಬೆಳೆಸೋರಲ್ಲ, ಯಾರಿಗೆ ತೊಂದರೆ ಕೊಟ್ಟವರಲ್ಲ, ಯಾರ್ದು ಹೊಲ ಕಬ್ಜಾ ಮಾಡಿದವರಲ್ಲ. ಬಂದವ್ರಿಗೆ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಕಸಬನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು. ನಾ ಕೆಲವು ಜಯಂತಿ ಕಾರ್ಯಕ್ರಮದಲ್ಲಿ ಕೂಡ ಹೇಳಿನಿ, ನಿಮ್ಮದು 2 ಎಕರೆ ಜಮೀನು ನೀವು ತಕ್ಷಣ ಅರ್ಜಿ ಕೊಟ್ಟರೆ ಒಂದೇ ಒಂದು ತಿಂಗಳಲ್ಲಿ ಮಂಜೂರಿ ಮಾಡಿಸ್ತಕ್ಕಂಥ ಕೆಲಸ. ಅದಕ್ಕೆ ಬೇಕಾದ ಹಣವನ್ನು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅದಕ್ಕದ ಹಣವನ್ನು ಕೂಡ ಕೊಡಿಸಿ ಅಲ್ಲಿ ಕಲ್ಯಾಣ ಮಂಟಪ ಆಗಲಿ, ಮಕ್ಕಳ ಸಲ ವಸತಿ ನಿಲಯ ಆಗಲಿ, ನಿಮ್ಮ ಸಮಾಜದವರ ನಿರ್ಣಯ ಪ್ರಕಾರ ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕೆಂಬ ಕೂಡ ಮುಂದಿನ ದಿನಗಳಲ್ಲಿ ಆ ಹಕ್ಕುಪತ್ರ ಕಮಿಷನರ್ ಎಲ್ಲ ನಿಮ್ಮ ಬಲ್ಲೆ ಕಳಿಸ್ಕೊಡ್ತೀನಿ. ನಿಮ್ಗೆ ಫೋನ್ ಮಾಡಿ, ನೀವು ಯಾರ ಮನೆಗೆ ಯಾವ ಬಾಗಿಲು ಹೋಗೋದಿಲ್ಲ, ಯಾರ ಮನೆ ಬಾಗಿಲು ಕಾಯೋದಿಲ್ಲ. ನೀವು ಪ್ರಾಮಾಣಿಕರು, ನಿಮ್ಮಂಥವ್ರು ಇದ್ದೀರಂತೆ ಈ ಸೃಷ್ಟಿಯಲ್ಲಿ ಮಳಿ ಬೆಳಿ ಬರ್ಲಾಗತ್ತಿಲ್ಲ, ಆದರೂ ಬರ್ತಿದ್ದಿಲ್ಲ. ಅಂತ ಹೊಲಸು ರಾಜಕಾರಣದಲ್ಲಿ ನೀವು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀರಿ. ಇಡೀ ಸರ್ಕಾರ ನಿಮ್ಗೆ ಸರಿ ಇರ್ತದ, ಸಮಾಜಗಳು ನಿಮ್ಗೆ ಸರಿ ಇರ್ತದ, ಈ ನಮ್ಮ ಪಕ್ಷನೂ ಕೂಡ ನಿಮ್ಗೆ ಸರಿ ಇರ್ತದ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತಾಡ್ತೀನಿ, ಇನ್ನಿತರ ಶರಣಪ್ರಕಾಶ್ ಗಾಂಧಿ, ಇನ್ನಿತರ ಎಲ್ಲ ರಾಜಕಾರಣಿಗಳು ಮಾತಾಡಿ ನಿಮ್ದು ಏನೇನು ಕುಂದು ಕೊರತೆಗಳು ಒಂದು ಪಟ್ಟಿ ಮಾಡಿಕೊಡ್ರಿ. ಒಂದು 5 ಮಂದಿ ನಾವು ರಾಜಕಾರಣಿಗಳು ಬಂದು ಮಾತಾಡಿ ಹೋಗ್ತೀವಿ. ಆಮೇಲೆ ನಾವು ಭಾಳ ಪುರ್ಸತ್ತಿರಲ್ಲ. ದಯವಿಟ್ಟು ಬರೋದು ಹೋಗೋದು ಮಾಡ್ರಿ. 1 ಸಲ 4 ಸಲ ಬರಬೇಕು. 1 ಸಲ ಬರೋ ಹಸಿವತ್ತು ಬಂದ ಆ ಹುಡುಗ ಬಂದು ಕುಂತಂತ ಬಂದ ಇಲ್ಲಿ ಬರ್ತಿದ್ದಿಲ್ಲ, ಮಂಕೊಂಡಿದ್ದನ ಅದೇನು ಸಣ್ಣ ದಿನ 16 ಕಡೆ ಕರೀತಾರೆ, ಎಲ್ಲಿ ಹೋಗ್ಯಪ್ಪ ಅಂತೇಳಿ. ಇಷ್ಟು ದೊಡ್ಡ ಕಾರ್ಯಕ್ರಮ ನೋಡಿದ್ ನನಗೆ ಭಾಳ ಸಂತೋಷ. ತಾಯಿ ಅಂದ್ರೆ ನಿಮ್ಮೆಲ್ಲರಿಗೂ ನಮಸ್ಕಾರ.
ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಶಿಬಿರವನ್ನು ಉದ್ಘಾಟಿಸಿದರು. ಇನ್ನು ಇದೇ ವೇಳೆ 100 ಜನ ಕಾರ್ಮಿಕರಿಗೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ಶರಣಗೌಡ ಅವರು ಲೇಬರ್ ಕಾರ್ಡ್ ವಿತರಣೆ ಮಾಡಿದರು. ಸಮಾರಂಭದಲ್ಲಿ ಕೊಂಚೂರಿನ ಶ್ರೀ ಸವಿತಾ ನಂದನಾಥ ಸ್ವಾಮೀಜಿ, ಗುಡಿಮಾರನಹಳ್ಳಿಯ ಭವ್ಯ ತಾಯಮ್ಮ ಮಾತೆ, ಮುಖಂಡರಾದ ಮಲ್ಲಣ್ಣ ವಡಗೇರ, ಸುಭಾಷ್ ಹಾಗೂ ಸವಿತಾ ಸಮಾಜದ ಮುಖಂಡರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂನಲ್ಲಿ ಪಿಕಲ್ ಬಾಲ್ ಸ್ಪರ್ಧೆ ಆಯೋಜನೆ. ಕಲಬುರಗಿಯಲ್ಲಿ ಪಿಸಿ ಪಿಎನ್ಡಿಟಿ ಕಾಯ್ದೆ ಕುರಿತು ಅಧಿಕಾರಿಗಳ 1 ದಿನದ ಕಾರ್ಯಾಗಾರ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅಂತರ್ ಕಾಲೇಜು ಚೆಸ್ ಸ್ಪರ್ಧೆ ಆಯೋಜನೆ. 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನದಲ್ಲಿ ಜರುಗಿದ ಮಹಾಮಂಡಲ ಹೋಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.